ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯುರೋಪ್ ಖಂಡದ ಪುಟ್ಟ ದೇಶವಾದ ಹಂಗೇರಿಯಲ್ಲಿ ಈಗ ಅಕ್ಷರಶಃ ರಾಜಕೀಯ ಭೂಕಂಪ ಸೃಷ್ಟಿಯಾಗಿದೆ. ಕಳೆದ 16 ವರ್ಷಗಳಿಂದ ತಾನೇ ರಾಜ, ತನ್ನದೇ ದರ್ಬಾರ್ ಅಂತ ಇಡೀ ದೇಶವನ್ನು ತನ್ನ ಮುಷ್ಟಿಯಲ್ಲಿಟ್ಕೊಂಡಿದ್ದ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಹಾಗೂ ರಷ್ಯಾದ ವ್ಲಾದಿಮಿರ್ ಪುಟಿನ್ ಅವರ ಅತ್ಯಂತ ಆಪ್ತ ಮಿತ್ರ ಹಂಗೇರಿ ಪ್ರಧಾನಿ ವಿಕ್ಟರ್ ಓರ್ಬನ್ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಅಧಿಕಾರ ಕಳ್ಕೊಂಡಿದ್ದಾರೆ. ಹಾಗಾದರೆ ವಿಶ್ವದ ಬಲಿಷ್ಠ ನಾಯಕನಿಗೆ ಮಣ್ಣು ಮುಕ್ಕಿಸಿದ ಆ ಹೊಸ ನಾಯಕ ಯಾರು? ಸ್ವತಃ ಓರ್ಬನ್ ಅವರ ಶಿಷ್ಯನೇ ಅವರ ವಿರುದ್ಧ ಸಿಡಿದೆದ್ದಿದ್ಯಾಕೆ? ಹಂಗೇರಿ ಚುನಾವಣೆಯ ಈ ಫಲಿತಾಂಶದಿಂದ ಯುಕ್ರೇನ್ ಹಾಗೂ ರಷ್ಯಾ ಯುದ್ಧದ ದಿಕ್ಕು ಬದಲಾಗಲಿದೆಯಾ? ಯುರೋಪಿಯನ್ ಒಕ್ಕೂಟಕ್ಕೆ ಇದರಿಂದಾಗೋ ಲಾಭ ಏನು? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ರೋಚಕ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಕ್ಟರ್ ಓರ್ಬನ್ ಅಂದರೆ ಯುರೋಪ್ನಲ್ಲಿ ಒಂದು ಬಲಪಂಥೀಯ ಅಲೆಯ ದೊಡ್ಡ ಹೆಸರು. ಸತತ 16 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಇವರು ಹಂಗೇರಿ ದೇಶದ ನ್ಯಾಯಾಂಗ, ಮಾಧ್ಯಮ ಮತ್ತು ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು. ಇವರ ಈ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಅನ್ನು ನೋಡಿ ಜಗತ್ತಿನಾದ್ಯಂತ ಎಷ್ಟೋ ನಾಯಕರು ಇವರನ್ನ ತಮ್ಮ ರೋಲ್ ಮಾಡೆಲ್ ಅಂದ್ಕೊಂಡಿದ್ರು. ಟ್ರಂಪ್ರಿಂದ ಹಿಡಿದು ಪುಟಿನ್ವರೆಗೆ ಜಾಗತಿಕ ಮಟ್ಟದಲ್ಲಿ ಬಲಿಷ್ಠ ನಾಯಕರಾಗಿ ಗುರುತಿಸಿಕೊಂಡವರೆಲ್ಲ ಇವರನ್ನೇ ಫಾಲೋ ಮಾಡ್ತಾ ಇದ್ರು. ಅಷ್ಟರ ಮಟ್ಟಕ್ಕೆ ಬಲಪಂಥೀಯ ಸರ್ವಾಧಿಕಾರಿಯ ಮಾದರಿಯ ಆಡಳಿತಕ್ಕೆ ಇವರು ಹೆಸರುವಾಸಿ. ಹಾಗಾಗಿ ಇವರು ಗೆಲ್ಲಬೇಕು ಅಂತ ಟ್ರಂಪ್ ಪಣ ತೊಟ್ಟಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಓರ್ಬನ್ ಗೆಲುವಿಗಾಗಿ ತನ್ನ ಆಪ್ತರನ್ನ ಅವರು ಪ್ರಚಾರಕ್ಕೆ ಕಳುಹಿಸಿದ್ರು. ಆದರೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಹಂಗೇರಿಯ ಜನತೆ ಓರ್ಬನ್ ಅವರ ಫಿಡೆಸ್ ಪಕ್ಷವನ್ನ ಧೂಳಿಪಟ ಮಾಡಿದ್ದಾರೆ. 1989ರ ನಂತರ ಇದೇ ಮೊದಲ ಬಾರಿಗೆ ದಾಖಲೆಯ 77% ಜನ ವೋಟ್ ಹಾಕಿದ್ದು, ವಿರೋಧ ಪಕ್ಷ ಬರೋಬ್ಬರಿ 137 ಸೀಟ್ಗಳನ್ನು ಗೆದ್ರೆ ಓರ್ಬನ್ ಪಕ್ಷ ಕೇವಲ 55 ಸೀಟ್ಗಳಿಗೆ ಕುಸಿದು ಹೀನಾಯ ಸೋಲು ಕಂಡಿದೆ. ಯಾರಿದು ಪೀಟರ್ ಮ್ಯಾಗ್ಯಾರ್, ಓರ್ಬನ್ ಸಾಮ್ರಾಜ್ಯ ಉರುಳಿಸಿದ ರಣಬೇಟೆಗಾರ? ಓರ್ಬನ್ ಅವರಂತ ಘಟಾನುಘಟಿ ನಾಯಕರನ್ನು ಸೋಲಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಓರ್ಬನ್ ಅವರದೇ ಪಕ್ಷದಲ್ಲಿ 20 ವರ್ಷಗಳ ಕಾಲ ದುಡಿದಿದ್ದ 45 ವರ್ಷದ ಯುವ ನಾಯಕ ಪೀಟರ್ ಮ್ಯಾಗ್ಯಾರ್. ಒಂದು ಕಾಲದಲ್ಲಿ ಓರ್ಬನ್ ಅವರ ಆಪ್ತ ವಲಯದಲ್ಲಿದ್ದ ಪೀಟರ್ 2024ರಲ್ಲಿ ನಡೆದ ಒಂದು ದೊಡ್ಡ ವಿವಾದದಿಂದಾಗಿ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ಮುಚ್ಚಿ ಹಾಕಿದ್ದ ಅಪರಾಧಿಯೊಬ್ಬನಿಗೆ ಓರ್ಬನ್ ಸರ್ಕಾರ ಕ್ಷಮಾದಾನ ನೀಡಿತ್ತು. ಇದರಿಂದ ರೊಚ್ಚಿಗೆದ್ದ ಪೀಟರ್ ಮ್ಯಾಗ್ಯಾರ್ ಟಿಸ್ಜಾ ಎಂಬ ಹೊಸ ಪಕ್ಷವನ್ನು ಕಟ್ಟಿ ಭ್ರಷ್ಟಾಚಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಕೇವಲ ಕೆಲವೇ ತಿಂಗಳುಗಳಲ್ಲಿ ಇಡೀ ದೇಶದ ಜನರ ಬೆಂಬಲ ಗಳಿಸಿ ಇಂದು ಹಂಗೇರಿಯ ಹೊಸ ಪ್ರಧಾನಿಯಾಗಿ ಹೊರಹೊಮ್ಮಿದ್ದಾರೆ. ಅಜೇಯ ನಾಯಕನ ದಿಢೀರ್ ಸೋಲಿಗೆ ಅಸಲಿ ಕಾರಣಗಳೇನು? ಈ ಚುನಾವಣೆಯಲ್ಲಿ ಓರ್ಬನ್ ಸೋಲಲು ಮುಖ್ಯವಾಗಿ 3 ಕಾರಣಗಳಿವೆ. ಅದರಲ್ಲಿ ಒಂದು ಮಿತಿಮೀರಿದ ಭ್ರಷ್ಟಾಚಾರ. ಓರ್ಬನ್ ಅವರ 16 ವರ್ಷಗಳ ಆಡಳಿತದಲ್ಲಿ ಅವರ ಕುಟುಂಬ ಮತ್ತು ಆಪ್ತರು ಮಾತ್ರ ಕೋಟ್ಯಾಧಿಪತಿಗಳಾಗಿದ್ರು. ಇಂದು ಇಡೀ ಯುರೋಪಿಯನ್ ಯೂನಿಯನ್ನಲ್ಲಿ ಹಂಗೇರಿ ಅತಿ ಹೆಚ್ಚು ಭ್ರಷ್ಟಾಚಾರ ಇರುವ ದೇಶ ಅನ್ನೋ ಕುಖ್ಯಾತಿಗೆ ಒಳಗಾಗಿದೆ. ಎರಡನೆಯದ್ದು ಕುಸಿದ ಆರ್ಥಿಕತೆ. ದೇಶದ ಆರ್ಥಿಕತೆ ಸಂಪೂರ್ಣ ಪಾತಾಳಕ್ಕೆ ಕುಸಿದಿತ್ತು. ನಿರುದ್ಯೋಗ, ಆಸ್ಪತ್ರೆಗಳ ದುಸ್ಥಿತಿ ಜನರನ್ನ ಹೈರಾಣಾಗಿಸಿತ್ತು. ಪೀಟರ್ ಮ್ಯಾಗ್ಯಾರ್ ಇದನ್ನೇ ತಮ್ಮ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಜಯಬೇರಿ ಬಾರಿಸಿದ್ರು. ಮೂರನೆಯದ್ದು ವರ್ಕೌಟ್ ಆಗದ ಬೆದರಿಕೆ ತಂತ್ರ. ಒಂದು ವೇಳೆ ನಾನು ಸೋತ್ರೆ ಹಂಗೇರಿಯಲ್ಲಿ ಯುದ್ಧ ಶುರುವಾಗತ್ತೆ ಅಂತ ಓರ್ಬನ್ ಜನರನ್ನ ಬೆದರಿಸುವ ತಂತ್ರ ಮಾಡಿದ್ರು. ಆದರೆ ಬದಲಾವಣೆ ಬಯಸಿದ್ದ ಜನತೆ ಆ ಸುಳ್ಳುಗಳಿಗೆ ಕಿವಿಗೊಡ್ಲಿಲ್ಲ. ಜಗತ್ತಿನ ಮೇಲಾಗುವ ಪರಿಣಾಮಗಳೇನು? ರಷ್ಯಾಗೆ ಆಗತ್ತಾ ಹಿನ್ನಡೆ? ಸ್ನೇಹಿತರೆ, ಹಂಗೇರಿ ಅನ್ನೋದು ಕೇವಲ 1 ಕೋಟಿ ಜನಸಂಖ್ಯೆ ಇರುವ ಪುಟ್ಟ ದೇಶ. ಆದರೆ ಈ ಎಲೆಕ್ಷನ್ ರಿಸಲ್ಟ್ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಲಿದೆ. ಹೇಗಂತೀರಾ? ಇಷ್ಟು ದಿನ ಯುರೋಪಿಯನ್ ಯೂನಿಯನ್ ಯುಕ್ರೇನ್ ದೇಶಕ್ಕೆ ಯಾವುದೇ ಆರ್ಥಿಕ ಸಹಾಯ ಮಾಡೋದಿಕ್ಕೆ ಮುಂದಾದ್ರೂ ಪುಟಿನ್ ಆಪ್ತನಾಗಿದ್ದ ಓರ್ಬನ್ ಅದಕ್ಕೆ ಅಡ್ಡಗಾಲು ಹಾಕ್ತಿದ್ರು. ಬರೋಬ್ಬರಿ 90 ಬಿಲಿಯನ್ ಯೂರೋ ಅಂದ್ರೆ ಸುಮಾರು 9 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಯುಕ್ರೇನ್ಗೆ ಸಿಗದಂತೆ ಓರ್ಬನ್ ತಡೆದಿದ್ರು. ಆದರೆ ಈಗ ಓರ್ಬನ್ ಸೋತಿದ್ರಿಂದ ಯುರೋಪಿಯನ್ ನಾಯಕರು ಫುಲ್ ಖುಷಿಯಾಗಿದ್ದಾರೆ. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಈ ಫಲಿತಾಂಶವನ್ನ ಸ್ವಾಗತಿಸಿದ್ದಾರೆ. ಹೊಸ ಪ್ರಧಾನಿ ಪೀಟರ್ ಮ್ಯಾಗ್ಯಾರ್ ಯುರೋಪ್ ಜೊತೆ ಉತ್ತಮ ಬಾಂಧವ್ಯ ಹೊಂದುವ ಭರವಸೆ ನೀಡಿದ್ದಾರೆ. ಇದರಿಂದಾಗಿ ಯುಕ್ರೇನ್ಗೆ ನಿಂತು ಹೋಗಿದ್ದ ಸಾವಿರಾರು ಕೋಟಿ ರೂಪಾಯಿ ನೆರವು ಶೀಘ್ರದಲ್ಲೇ ಸಿಗಲಿದ್ದು, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೆ ಇದು ಅತಿದೊಡ್ಡ ರಾಜತಾಂತ್ರಿಕ ಹಿನ್ನಡೆಯಾಗಿದೆ. ಸ್ನೇಹಿತರೆ, ಸರ್ವಾಧಿಕಾರಿ ಎಷ್ಟೇ ಬಲಿಷ್ಠನಾಗಿದ್ರೂ ಭ್ರಷ್ಟಾಚಾರ ಮಿತಿಮೀರಿದಾಗ, ಜನ ವಿರೋಧಿಯಾದಾಗ
ಪ್ರಜಾಪ್ರಭುತ್ವದಲ್ಲಿ ಜನತೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಹಂಗೇರಿ ಚುನಾವಣೆಯೇ ಬೆಸ್ಟ್ ಎಕ್ಸಾಂಪಲ್. ಈ ಐತಿಹಾಸಿಕ ಚುನಾವಣೆಯ ಬಗ್ಗೆ ನೀವೇನು ಹೇಳ್ತೀರಿ? ಬಲಪಂಥೀಯ ನಾಯಕರ ಅಲೆ ಜಗತ್ತಿನಾದ್ಯಂತ ಕಡಿಮೆಯಾಗ್ತಾ ಇದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಈಗಲೇ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಜಾಗತಿಕ ರಾಜಕೀಯದ ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.